ವಿದ್ಯಾರ್ಥಿಗಳೇ, ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ. ಅದರ ಹೆಸರು onlineteacher24.com ಅಂತೇಳಿ. ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ. ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ. ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ, 8ನೇ ತರಗತಿ ಗಣಿತ, ಅದರಲ್ಲಿ ಚತುರ್ಭುಜಗಳು ಅನ್ನೋ ಪಾಠದ ಅಭ್ಯಾಸ 3.2ರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. ಮೊದಲನೇ ಪ್ರಶ್ನೆ, ಕೆಳಗಿನ ಚಿತ್ರಗಳಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಎ ಲೆಕ್ಕ, ಇದರಲ್ಲಿ ಬಾಹ್ಯಕೋನ 125, ಎರಡನೇದು 125, ಇನ್ನೊಂದು ಎಕ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಎಕ್ಸ್ ಇರ್ತಕ್ಕಂಥ ಬಾಹ್ಯಕೋನದ ಬೆಲೆ ಕಂಡುಹಿಡಿಬೇಕು ಅಂತ ನೋಡಿ. ನಮಗೆ ಯಾವುದೇ ಒಂದು ಬಹುಭುಜಾಕೃತಿಯ ಹೊರಕೋನಗಳ ಮೊತ್ತ 360 ಡಿಗ್ರಿ ಇರುತ್ತೆ. ಇದನ್ನು ನೆನ್ಪಿಟ್ಕೊಂಬಿಡಿ. ಯಾವುದೇ ಬಹುಭುಜಾಕೃತಿಯ ಹೊರಕೋನಗಳ ಮೊತ್ತ 360 ಡಿಗ್ರಿ ಇರುತ್ತೆ. ಬಹುಭುಜಾಕೃತಿಯ ಹೊರಕೋನಗಳ ಮೊತ್ತ ಎಷ್ಟು? 360 ಡಿಗ್ರಿ. ಬಹಳ ಇಂಪಾರ್ಟೆಂಟು ಇದು. ಮುಂದಿನ ಎಲ್ಲ ಲೆಕ್ಕಕ್ಕೂ ಇದು ಬಹಳ ಬೇಕು, ಇದು ನೆನ್ಪಿಟ್ಕೊಂಡಿರಿ. ಹಾಗಾಗಿ ಮೊದಲನೇ ಕೋನದ ಬೆಲೆ, ಮೊದಲನೇ ಬಾಹ್ಯಕೋನದ ಎಷ್ಟಿದೆ? 125 ಡಿಗ್ರಿ. ಎರಡನೇದು 125 ಡಿಗ್ರಿ. ಮೂರನೇದು ಎಕ್ಸ್ ಕೋನ, ಹೌದಾ? ಈಕ್ವಲ್ ಟು 3 ಕೂಡಿದ್ರೆ 360 ಡಿಗ್ರಿ. ಈಗ 150, 125, 125 ಕೂಡಿದ್ರೆ 250 ಡಿಗ್ರಿ. 250 ಡಿಗ್ರಿ ಈಕ್ವಲ್ ಟು ಎಕ್ಸ್ ಪ್ಲಸ್ 360 ಡಿಗ್ರಿ. ಈಗ 250ನ್ನು ಈಕ್ವಲ್ ಟು ನಿಂದ ಆ ಕಡೆ ಕಳ್ಸೋಣ. ಆಗ ಎಕ್ಸ್ ಈಕ್ವಲ್ ಟು 360 ಮೈನಸ್ 250. ಈಗ 360ರಲ್ಲಿ 50 ಹೋದರೆ 0 0, 6ರಲ್ಲಿ 5 ಹೋದರೆ 1, 3ರಲ್ಲಿ 2 ಹೋದರೆ 1. ಸೊ ಹಾಗಾಗಿ ಬಾಹ್ಯಕೋನ ಎಕ್ಸ್ನ ಬೆಲೆ ಎಷ್ಟು? 110 ಡಿಗ್ರಿ. ಎರಡನೇ ಲೆಕ್ಕ ಬಿ. ಈಗ ಬಾಹ್ಯಕೋನ ಕಂಡುಹಿಡಿಯಕ್ಕೆ ಕೇಳಿದರೆ ಎಕ್ಸ್ ಬಾಹ್ಯಕೋನ ಆಗಿದೆ. ಒಂದು 70 ಡಿಗ್ರಿ ಇದೆ, ಒಂದು 60 ಡಿಗ್ರಿ ಇದೆ. ಇಲ್ಲಿ ಇನ್ನೊಂದು ಬಾಹ್ಯಕೋನ, 2 ಬಾಹ್ಯಕೋನ ನಾವು ಕಂಡುಹಿಡಿಬೇಕಾಗಿದೆ. ಈಗ ಬಾಹ್ಯಕೋನ ಕಂಡುಹಿಡಿಬೇಕು ಅಂತಂದರೆ ಈಗ ಫಸ್ಟು ನಾವು ಈ ಬಾಹ್ಯಕೋನವನ್ನು ಕಂಡುಹಿಡಿದ್ಬಿಡೋಣ. ಈ ಬಾಹ್ಯಕೋನ ಸರಳ ಯುಗ್ಮದ ಪ್ರಕಾರ ನೋಡಿ, ಇದು 90 ಡಿಗ್ರಿ ಇದೆ ಅಂತ ಕೊಟ್ಬಿಟ್ಟಿದ್ದಾರೆ, ಹೌದಾ? ಸೊ 90 ಡಿಗ್ರಿ ಇದೆ ಅಂತಂದರೆ ಇದು ಗೊತ್ತಾಗುತ್ತೆ 90 ಡಿಗ್ರಿ ಅಂತ, ಹೌದಾ? ಇದು ಬಾಹ್ಯಕೋನ ಆಗಿರೋದ್ರೆ 90 ಡಿಗ್ರಿ. ಇದು ಒಳಗಿಂದು 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಒಳಗಿಂದ 90 ಡಿಗ್ರಿ ಆದರೆ ಹೊರಗಿಂದು ಸಹ 90 ಡಿಗ್ರಿ ಆಗಿರಲೇಬೇಕಲ್ವಾ? ಯಾಕೆ ಅಂತಂದರೆ ಈಗ ಉದಾಹರಣೆ ನೋಡಿ, ಇದು ಒಂದು ಆಂತರಿಕ ಕೋನ, ಇದು ಬಾಹ್ಯಕೋನ ಗೊತ್ತಿಲ್ಲ. ಈಕ್ವಲ್ ಟು 180. ಎರಡೂ ಕೂಡಿದ್ರೆ 180 ಇರಬೇಕು, ಹೌದಾ? ಹಾಗಾಗಿ ಖಾಲಿ ಬಾಕ್ಸ್ ಈಕ್ವಲ್ ಟು 180 ಮೈನಸ್ 90. ಅಲ್ಲಿಗೆ ಬಾಹ್ಯಕೋನ ಬೇಕಾಗಿರೋದು ಆಂತರಿಕ ಕೋನ ಬೇಕು. 180ರಲ್ಲಿ 90 ಹೋದರೆ 90 ಡಿಗ್ರಿ. ಹಾಗಾಗಿ ಇದೆಷ್ಟಿರುತ್ತೆ? 90 ಡಿಗ್ರಿ ಅಂತ, ಹೌದಾ? ಈಗ ಹಿಂದಿನ ಲೆಕ್ಕದ ರೀತಿ ನಾವು ಮಾಡ್ತಾ ಹೋಗೋಣ. ಬಹುಭುಜಾಕೃತಿಯ ಹೊರಕೋನಗಳ ಮೊತ್ತ ಎಷ್ಟು? 360 ಡಿಗ್ರಿ. ಸೊ ಈಗ ಮೊದಲನೇ ಕೋನ ಬರ್ಕೊಳ್ಳೋಣ. ಎಷ್ಟಂತೆ? ಈ ಕಡೆ 90 ಡಿಗ್ರಿ, ಇದು ನೆಕ್ಸ್ಟ್ 60 ಡಿಗ್ರಿ, ನೆಕ್ಸ್ಟ್ ಈ ಕಡೆದು ಮತ್ತೆ 90 ಡಿಗ್ರಿ, ನೆಕ್ಸ್ಟ್ ಮತ್ತೆ ಎಕ್ಸ್ ಕೋನ, ನೆಕ್ಸ್ಟ್ ಮತ್ತೆ 70 ಡಿಗ್ರಿ ಈಕ್ವಲ್ ಟು 360. ಈಗ ಕೂಡ್ತಾ ಹೋಗೋಣ ಒಂದೊಂದೇ. 90 60 ಕೂಡಿದ್ರೆ 150 ಡಿಗ್ರಿ, ಹೌದಾ? ನೆಕ್ಸ್ಟ್ 90 70 ಕೂಡಿದ್ರೆ 160 ಡಿಗ್ರಿ. ಪ್ಲಸ್ ಇದೆ, ಪ್ಲಸ್ ಎಕ್ಸ್ ಬಿಟ್ಟೆ ನಾನು, ಪ್ಲಸ್ ಎಕ್ಸ್ ಡಿಗ್ರಿ ಈಕ್ವಲ್ ಟು 360. ಈಗ 150 160 ಕೂಡಿದ್ರೆ 310 ಡಿಗ್ರಿ ಬಂತು ಅಲ್ವಾ? 310 ಡಿಗ್ರಿ ಪ್ಲಸ್ ಎಕ್ಸ್ ಈಕ್ವಲ್ ಟು 360. ಈಗ ನನಗೆ 310 ಈಕ್ವಲ್ ಟು ನೀವು ಆ ಕಡೆ ಕಳ್ಸೋಣ. ಆಗ ಎಕ್ಸ್ ಈಕ್ವಲ್ ಟು 360 ಮೈನಸ್ 310 ಡಿಗ್ರಿ. ಅಲ್ಲಿಗೆ ಎಕ್ಸ್ ಈಕ್ವಲ್ ಟು 360ರಲ್ಲಿ 310 ಹೋದರೆ 50 ಡಿಗ್ರಿ. ಸೊ ಹಾಗಾದರೆ ಎಕ್ಸ್ನ ಬೆಲೆ ಏನು? 50 ಡಿಗ್ರಿ. ಈಗ ಎರಡನೇ ಲೆಕ್ಕ, ಕೆಳಗೆ ತಿಳಿಸಿರುವ ಸಂಖ್ಯೆಯ ಬಾಹುಗಳಲ್ಲಿ ನಿಯಮಿತ ಬಹುಭುಜಗಳಲ್ಲಿ ಪ್ರತಿ ಹೊರಕೋನದ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಒಂದನೇದು 9 ಭುಜ ಇದ್ದಾಗ ಪ್ರತಿ ಬಾಹ್ಯಕೋನದ ಅಳತೆ ಎಷ್ಟಿರುತ್ತೆ, ಮತ್ತು 15 ಬಾಹು ಇದ್ದಾಗ ಪ್ರತಿ ಬಾಹ್ಯಕೋನದ ಅಳತೆ ಎಷ್ಟಿರುತ್ತೆ ಅಂತ. ಈಗ ನಮಗೊಂದು ನಿಯಮ ಗೊತ್ತಿದೆ. ಬಹುಭುಜಾಕೃತಿಯ ಹೊರಕೋನಗಳ ಮೊತ್ತ.
ಹೊರಕೋನಗಳ ಮೊತ್ತ ಏನು ಎರಡನೇ ಲೆಕ್ಕ, ಎರಡು ಲೆಕ್ಕಗಳಲ್ಲಿ ಮಾಡಿದ್ವಲ್ಲ, ಏನು ಹೊರಕೋನಗಳ ಮೊತ್ತ ಎಷ್ಟಿದೆ? 360 ಡಿಗ್ರಿ. ಹೌದಾ? ಸೊ ಈಗ ಏನು ಮಾಡೋಣ, ಪ್ರತಿ ಕೋನದ ಅಳತೆ, ಪ್ರತಿ ಬಾಹ್ಯ ಕೋನದ ಅಳತೆ, ಬಾಹ್ಯ ಅಂದ್ರೆ ಒಂದೇ, ಹೊರಗಿನ ಅಂದ್ರೆ ಒಂದೇ. ಹೌದಾ? ಕೋನದ ಅಳತೆ ಇಸ್ ಈಕ್ವಲ್ ಟು ಈ 360 ಹೊರಗಿದೆ, ಅದರಿಂದ ನಾವೇನು ಮಾಡೋಣ, ಬಾಹುಗಳಿಂದ ಭಾಗಿಸ್ಬಿಡೋಣ. ಬಾಹುಗಳ ಸಂಖ್ಯೆ, ಬಾಹುಗಳ ಸಂಖ್ಯೆ. ಹೌದಾ? 360 ಅಂದ್ರೇನು? ಬಹುಭುಜಾಕೃತಿಯ ಹೊರಕೋನಗಳ ಮೊತ್ತ. ಹಂಗಾಗಿ ಈ 360 ಡಿವೈಡೆಡ್ ಬೈ ಬಾಹುಗಳ ಸಂಖ್ಯೆ ಎಷ್ಟು? 9. ಈಗ 9 ಅಂದರೆ 9 4. ಸೊ ಅಲ್ಲಿಗೆ 4 + 0 ಅಂದರೆ 40. ಹಾಗಾಗಿ 9 ಬಾಹು ಇದ್ದಾಗ ಪ್ರತಿ ಬಾಹ್ಯ ಕೋನದ ಅಳತೆ ಎಷ್ಟಾಗಿರುತ್ತೆ? 40 ಡಿಗ್ರಿ ಆಗಿರುತ್ತೆ. ಈಗ ಅದೇ ರೀತಿ ಎರಡನೇ ಲೆಕ್ಕ ಮಾಡೋಣ. ಇದು ಅಷ್ಟೇ ಬಹುಭುಜಾಕೃತಿಯ ಸೇಮ್ ಅದೇ ರೀತಿನೇ ಮಾಡ್ಬೋದು ನೀವು. ನೋಡಿ, ನಾನು ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಕೆಲವು ಗೈಡಲ್ಲಿ, ಕೆಲವು ನೋಟ್ಸಲ್ಲಿ ತುಂಬ ಕಷ್ಟ ಕೊಟ್ಟಿರ್ತಾರೆ ನಿಮಗೆ, ಅಥವಾ ಬೇರೆ ರೀತಿ ಮಾಡಿಸಿರ್ಬೋದು. ನಾನು ಈಸಿ ರೀತಿ ಮಾಡಿಸ್ತಾ ಇದ್ದೀನಿ ನಿಮಗೆ. ಹೊರಕೋನಗಳ ಮೊತ್ತ ಎಷ್ಟು? 360 ಡಿಗ್ರಿ. ಹೌದಾ? ಈಗ ಪ್ರತಿ ಬಾಹ್ಯ ಕೋನ ಅಥವಾ ಹೊರಗಿನ ಕೋನ, ಬಾಹ್ಯ ಕೋನದ ಅಳತೆ, ಬಾಹ್ಯ ಕೋನದ ಅಳತೆ ಇಸ್ ಈಕ್ವಲ್ ಟು 360. ಇದೇನಿದು? ಬಹುಭುಜಾಕೃತಿಯ ಹೊರಕೋನಗಳ ಮೊತ್ತ ಡಿವೈಡೆಡ್ ಬೈ ಬಾಹುಗಳ ಸಂಖ್ಯೆ. ಬಾಹುಗಳ ಸಂಖ್ಯೆ 360 ಡಿಗ್ರಿ. ಬಾಹು ಸಂಖ್ಯೆ ಎಷ್ಟಂತಿಲ್ಲಿ? 15 ಬಾಹು ಕೊಟ್ಟಿದ್ದಾರೆ, ಹಂಗಾಗಿ 15. ಹೌದಾ? ಈಗ ನಾವು ಭಾಗಿಸ್ತಾ ಹೋಗೋಣ. ಇಲ್ಲಿ ನೋಡಿ, 360 ಡಿವೈಡೆಡ್ ಬೈ 15. 15 2 30 ಅಲ್ವಾ? ಅಲ್ಲಿಗೆ 6 ಉಳಿತು. 0 ಇಳಿಸ್ಕೊಳ್ಳೋಣ. 15 4 60. ಸೊ ಅಲ್ಲಿಗೆ ಎಷ್ಟು ಬಂತು? 24 ಡಿಗ್ರಿ. ಅಲ್ಲಿಗೆ ಪ್ರತಿ ಬಾಹ್ಯ ಕೋನದ ಅಳತೆ ಎಷ್ಟು? 24 ಡಿಗ್ರಿ ಬರುತ್ತೆ. ಈಗ ಮೂರನೇ ಲೆಕ್ಕ, ಒಂದು ನಿಯಮಿತ ಬಹುಭುಜದ ಪ್ರತಿ ಹೊರಕೋನದ ಅಳತೆ 24 ಇದ್ದಾಗ, ಅದು ಹೊಂದಿರತಕ್ಕಂಥ 24 ಡಿಗ್ರಿ, ಇದು 24 ಡಿಗ್ರಿ ಇದ್ದಾಗ ಅದು ಹೊಂದಿರತಕ್ಕಂಥ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ. ಇದು ಸೇಮ್ ಸಿಂಪಲ್, ಹಿಂದಿನ ಲೆಕ್ಕ ಏನು ಮಾಡೋದು ಅದೇ ರೀತಿ ಅದೇ ಸೂತ್ರನ ಹಾಕಿದ್ರೆ ಮುಗೀತು ನಾವು. ಈಗ ಏನು ಮಾಡೋಣ, ಬಹುಭುಜಾಕೃತಿಯ ಹೊರಕೋನಗಳ ಮೊತ್ತ ಎಷ್ಟು? ಎಲ್ಲ ಲೆಕ್ಕದಲ್ಲೂ ಮಾಡ್ತಾ ಇದ್ದೀವಿ. ಏನು ಹೇಳಿ? 360 ಡಿಗ್ರಿ. ರೈಟ್. ಹೊರಕೋನಗಳ ಮೊತ್ತ 360 ಡಿಗ್ರಿ. ಹೌದಾ? ರೈಟ್. ಈಗ ಪ್ರತಿ ಬಾಹ್ಯ ಕೋನದ ಅಳತೆ ಎಷ್ಟಂತೆ? ಪ್ರತಿ ಬಾಹ್ಯ ಕೋನದ ಅಳತೆ 24 ಡಿಗ್ರಿ ಅಂತೆ ಅಲ್ವಾ? 24 ಡಿಗ್ರಿ. ಸೊ ಬಾಹುವಿನ ಸಂಖ್ಯೆ ಕಂಡುಹಿಡಿಯಬೇಕು. ಬಾಹುಗಳ ಸಂಖ್ಯೆ ಗೊತ್ತಿಲ್ಲ, ಅದನ್ನು ಕಂಡುಹಿಡಿಯಬೇಕು. ಸೊ ದೇರ್ ಫಾರ್ ಬಾಹುಗಳ ಸಂಖ್ಯೆ, ಹಿಂದಿನ ಸೂತ್ರ ನೆನೆಸ್ಕೊಳ್ಳಿ. ಬಾಹುಗಳ ಸಂಖ್ಯೆ ಇಸ್ ಈಕ್ವಲ್ ಟು 360 ಅಂದರೆ ಇದೇನು? ಬಹುಭುಜಾಕೃತಿಯ ಹೊರಕೋನಗಳ ಮೊತ್ತ ಡಿವೈಡೆಡ್ ಬೈ ಪ್ರತಿ ಬಾಹ್ಯ ಕೋನದ ಅಳತೆ. ಇದನ್ನು ಮಾಡಿಬಿಟ್ರೆ ಮುಗೀತು ನಾವು. ಈಗ 2ರಿಂದ ನೋಡ್ರಿ, 12ರಿಂದ ಭಾಗಿಸ್ತೀನಿ ನಾನು. 12 2 24, 12 3 ಅಲ್ಲಿಗೆ ಎಷ್ಟು ಬಂತು? 30/2 ಬಂತು. ಸೊ 30/2 ಅಂತಂದರೆ 2 1 2 15. ಹಾಗಾದರೆ ಬಾಹುಗಳ ಸಂಖ್ಯೆ ಎಷ್ಟಿರುತ್ತೆ? 15 ಇರುತ್ತೆ. ಡಿಗ್ರಿ ಅಲ್ಲ ಇದು, ಬಾಹುಗಳ ಸಂಖ್ಯೆ 15. ನೆನ್ಪಿಟ್ಕೊಳ್ಳಿ, ಬಾಹುಗಳ ಸಂಖ್ಯೆ 15 ಬರುತ್ತೆ. 4ನೇ ಲೆಕ್ಕ, ಒಂದು ನಿಯಮಿತ ಬಹುಭುಜದ ಪ್ರತಿ ಒಳಕೋನಗಳ ಅಳತೆ 165 ಡಿಗ್ರಿ ಇದೆಯಂತೆ. ಹಾಗಾದರೆ ಅದು ಹೊಂದಿರುವ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ. ಇದು ಹಿಂದಿನ ಲೆಕ್ಕ ಕನ್ವರ್ಟ್ ಮಾಡ್ಕೊಂಬಿಡೋಣ. ಅಂದರೆ ಏನು? ಫಸ್ಟು ಬಾಹ್ಯ ಕೋನದ ಅಳತೆ, ಪ್ರತಿ ಒಳಕೋನದ ಅಳತೆ ಕೊಟ್ಟಿದ್ದಾರೆ. ಈಗ ಪ್ರತಿ ಬಾಹ್ಯ ಕೋನದ ಅಳತೆ ಕಂಡುಹಿಡಿಯೋಣ. ಪ್ರತಿ ಬಾಹ್ಯ ಕೋನದ ಅಳತೆ ಎಷ್ಟಾಗಿರುತ್ತೆ? 180ರಲ್ಲಿ ಒಳಕೋನವನ್ನು ಕಂಡುಹಿಡಿದ್ಬಿಟ್ರೆ ಮುಗೀತು, ಮೈನಸ್ ಮಾಡಿದ್ರೆ ಮುಗೀತು. 180 ಮೈನಸ್ ಪ್ರತಿ ಒಳಕೋನ, ಪ್ರತಿ ಒಳಕೋನದ ಅಳತೆ. ಸೊ ಹಾಗಾದರೆ ಪ್ರತಿ ಬಾಹ್ಯ ಕೋನದ ಅಳತೆ 180 ಮೈನಸ್ ಪ್ರತಿ ಒಳಕೋನದ ಅಳತೆ ಎಷ್ಟಂತೆ? 165 ಡಿಗ್ರಿ ಅಂತೆ ಅಲ್ವಾ? 180ರಲ್ಲಿ 165 ಹೋದರೆ 15 ಡಿಗ್ರಿ. ಸೊ ಈಗೇನು ಮಾಡೋಣ, ಬಾಹುಗಳ ಸಂಖ್ಯೆ ಕಂಡುಹಿಡ್ಕೊಳ್ಳೋಣ. ಬಾಹುಗಳ ಸಂಖ್ಯೆ, ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆ. ಮತ್ತು ಬಾಹುಗಳ ಸಂಖ್ಯೆ ಅಂದರೆ ಯಾವ್ದು? ಬಹುಭುಜದ್ದು. ಬಾಹುಗಳ ಸಂಖ್ಯೆ ಇಸ್ ಈಕ್ವಲ್ ಟು ಏನು?
ಹೊರಕೋನಗಳ ಮೊತ್ತ, ಬಹುಭುಜದ ಹೊರಕೋನಗಳ ಮೊತ್ತ ಡಿವೈಡೆಡ್ ಬೈ ಪ್ರತಿ ಬಾಹ್ಯಕೋನದ ಅಳತೆ, ಪ್ರತಿ ಬಾಹ್ಯಕೋನದ ಅಳತೆ. ಸೊ ರೈಟ್, ಅಲ್ಲಿಗೆ ಹೊರಕೋನಗಳ ಮೊತ್ತ ಎಷ್ಟು? 360 ಡಿಗ್ರಿ ಅಲ್ವಾ? ಹಿಂದಿನ ಲೆಕ್ಕದಲ್ಲಿ ಮಾಡಿದ್ವಿ ನಾವು. ಪ್ರತಿ ಬಾಹ್ಯಕೋನದ ಅಳತೆ ಎಷ್ಟಪ್ಪ? 15 ಡಿಗ್ರಿ ಬಂತು, ಹಂಗಾಗಿ 15. ಈಗ ನೋಡಿ 36, 15ಇಂದ ಮಾಡ್ತೀನಿ, 15 2 30, 6 ಬಂತು, 15 4 60. ಸೊ ಹಾಗಾಗಿ ಎಷ್ಟು ಬರುತ್ತೆ? 24 ಡಿಗ್ರಿ. ಹಾಗಾದರೆ ಬಾಹುಗಳ ಸಂಖ್ಯೆ, ಡಿಗ್ರಿ ಅಲ್ಲ ಇದು ಸಂಖ್ಯೆ, ಇದು ಬಾಹುಗಳ ಸಂಖ್ಯೆ ಎಷ್ಟು? 24 ಬಾಹುಗಳು ಬರ್ತವೆ ಅಂತ. 5ನೇ ಲೆಕ್ಕ, ಪ್ರತಿ ಹೊರಕೋನದ ಅಳತೆ 22 ಡಿಗ್ರಿ ಇರುವಂತೆ ಒಂದು ನಿಯಮಿತ ಬಹುಭುಜವನ್ನು ಪಡೀಲಿಕ್ಕೆ ಸಾಧ್ಯವೇ? ಇಲ್ಲದಿದ್ದರೆ ಅದು ಒಳಕೋನದ ಅಳತೆಯಾಗಿರಬೇಕು. ಅಂಥದ್ದು ನಿಯಮಿತ ಬಹುಭುಜವಾಗಲು ಸಾಧ್ಯವೇ, ಏಕೆ ಎಂದು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಈಗ ನಾವೇನು ಮಾಡೋಣ? ಪ್ರತಿ ಬಾಹ್ಯಕೋನದ ಅಳತೆ ಕೊಟ್ಟಿದ್ದಾರೆ. ಪ್ರತಿ ಬಾಹ್ಯಕೋನದ ಅಳತೆ, ಪ್ರತಿ ಹೊರಕೋನ ಅಥವಾ ಬಾಹ್ಯಕೋನದ ಅಳತೆ ಕೊಟ್ಟಿದ್ದಾರೆ. ಹೌದಾ? ಬಾಹ್ಯಕೋನದ ಅಳತೆ ಇಸ್ ಈಕ್ವಲ್ ಟು 22 ಡಿಗ್ರಿ. ಈಗ ಏನು ಮಾಡೋಣ? ನಾವು ಬಾಹುಗಳ ಸಂಖ್ಯೆ ಕಂಡುಹಿಡ್ಕೊಂಬಿಡೋಣ. ಬಾಹುಗಳ ಸಂಖ್ಯೆ ಏನಾದರೂ ಬಂತು, ಸರಿಯಾಗಿ ಬಂತು ಅಂತಂದರೆ ಅದು ಏನಾಗಿದೆ? ಕರೆಕ್ಟ್ ಇದೆ ಅಂತ. ಬಾಹುಗಳ ಸಂಖ್ಯೆ ಇಸ್ ಈಕ್ವಲ್ ಟು ಹೊರಕೋನಗಳ ಮೊತ್ತ, ಬಹುಭುಜದ ಹೊರಕೋನಗಳ ಮೊತ್ತ ಡಿವೈಡೆಡ್ ಬೈ ಪ್ರತಿ ಬಾಹ್ಯಕೋನದ ಅಳತೆ, ಪ್ರತಿ ಬಾಹ್ಯಕೋನದ ಅಳತೆ. ಸೊ ದಟ್ ಈಸ್ ಈಕ್ವಲ್ ಟು ಹೊರಕೋನಗಳ ಮೊತ್ತ ಎಷ್ಟು? 360 ಡಿಗ್ರಿ ಡಿವೈಡೆಡ್ ಬೈ ಬಾಹ್ಯಕೋನದ ಅಳತೆ 22 ಡಿಗ್ರಿ. ಇದು 2ರಿಂದ ಹೋಗುತ್ತೆ ನೋಡ್ರಿ. 2 11 2 18 ಅಲ್ಲಿಗೆ ನಾವೇನು ಮಾಡ್ಬೋದು? 180 ಡಿವೈಡೆಡ್ ಬೈ 11 ಮಾಡಿದ್ರೆ 11 1 11 ಅಲ್ವಾ? 7 ಉಳಿತು, 70 ಆಯಿತು. 11 6 66, 4 ಉಳಿತು, ಪಾಯಿಂಟ್ ಕಟ್ಟೋಣ, 0 ತೊಗೊಂಡ್ರೆ 11 3 33, 7 ಉಳಿತು. ಹೌದಾ? ಸೊ ಹಿಂಗೆ ಬರುತ್ತೆ. ಅಲ್ಲಿಗೆ ಎಷ್ಟು ಬಂತಿದ್ದು? 16.3 ಬರುತ್ತೆ. ಬಾಹುಗಳ ಸಂಖ್ಯೆ 16.3 ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಪರಿಪೂರ್ಣ ಸಂಖ್ಯೆ ಬರಬೇಕು ಅಲ್ವಾ? ದಶಮಾಂಶ ಸಂಖ್ಯೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಹಂಗಾಗಿ ಸ್ವಾಭಾವಿಕ ಸಂಖ್ಯೆನೇ ಆಗಬೇಕು. ಹಾಗಾಗಿ ಈ 360, ಹೌದಾ, 360 ಅನ್ನು 22ರಿಂದ ಭಾಗಿಸಿದಾಗ ಏನು? ಸ್ವಾಭಾವಿಕ ಸಂಖ್ಯೆ ಬರಲಿಲ್ಲ. ಹೌದಾ? ಸ್ವಾಭಾವಿಕ ಸಂಖ್ಯೆ ಅಂದರೆ ಪೂರ್ಣ ಸಂಖ್ಯೆ, ಸ್ವಾಭಾವಿಕ ಸಂಖ್ಯೆ ಬರಲಿಲ್ಲ. ಹೌದಾ? ಬರಲಿಲ್ಲ. ಸೊ ಹಾಗಾಗಿ ದೇರ್ ಫಾರ್ ಏನು? ಪ್ರತಿ ಕೋನದ ಅಳತೆ 22 ಇರುವಂತೆ ಒಂದು ನಿಯಮಿತ ಬಹುಭುಜ ಪಡೆಯಲು ಸಾಧ್ಯವಿಲ್ಲ. ಇದು ಮೊದಲನೇದಾಯಿತು. ಈಗ ನೋಡ್ರಿ 2ನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಹೊರಕೋನ ಏನು 22 ಡಿಗ್ರಿ ಆಗಿತ್ತು, ಈಗ ಒಳಕೋನ 22 ಡಿಗ್ರಿ ಆದರೆ ಆಗುತ್ತಾ ಅಂತ ನೋಡೋಣ. ಸೊ ಹಾಗಾಗಿ ಈಗ 2ನೇ, ಇದು 1ನೇ ಮೇನ್ ಅಂತ ಕರೆಯೋಣ, ಇದು 2ನೇ ಮೇನ್ ಅಂತ ಕರೆಯೋಣ. ಪ್ರತಿ ಬಾಹ್ಯಕೋನ, ಇದು ಏನು? ಪ್ರತಿ ಒಳಕೋನದ ಅಳತೆ 22 ಡಿಗ್ರಿ. ಸೊ ಹಾಗಾದರೆ ಒಳಕೋನದ ಅಳತೆ 22 ಡಿಗ್ರಿ ಆದರೆ ಹೊರಕೋನದ ಅಳತೆ ಇಸ್ ಈಕ್ವಲ್ ಟು 180 ಮೈನಸ್ 22. ಅಲ್ಲಿಗೆ 0ಯಲ್ಲಿ 2 ಹೋದರೆ 8 ಅಲ್ವಾ? ನೆಕ್ಸ್ಟ್ ಇಲ್ಲಿ 7ರಲ್ಲಿ 2 ಹೋದರೆ 5, 1 ಅಲ್ಲಿಗೆ ಪ್ರತಿ ಹೊರಕೋನದ ಅಳತೆ ಎಷ್ಟು? 158 ಡಿಗ್ರಿ. ಈಗ ಬಾಹುಗಳ ಸಂಖ್ಯೆ ಏನು ಸೂತ್ರ ಇದೆಯಲ್ಲ ಅದು ತಗೊಳ್ಳೋಣ. ಬಾಹುಗಳ ಸಂಖ್ಯೆ ಇಸ್ ಈಕ್ವಲ್ ಟು 360 ಮತ್ತು ಇದು 158. ನೋಡಿ 360 158ರಿಂದ ಭಾಗ ಆಗೋದಿಲ್ಲ. ಹೌದಾ? ಭಾಗ ಆಗೋದಿಲ್ಲ. ಸೊ ಹಾಗಾಗಿ ದೇರ್ ಫಾರ್ 360 158ರಿಂದ ಭಾಗ ಆಗೋಲ್ಲ. ಭಾಗ ಆಗಿ ಪೂರ್ಣ ಸಂಖ್ಯೆ ಬರಬೇಕು, ಭಾಗವಾಗುವುದಿಲ್ಲ. ಸೊ ದೇರ್ ಫಾರ್ ಪ್ರತಿ ಒಳಕೋನ 22 ಡಿಗ್ರಿ ಇರುವಂಥ ಬಹುಭುಜ ಅಥವಾ ನಿಯಮಿತ ಬಹುಭುಜ,
ನಿಯಮಿತ ಬಹುಭುಜ ಪಡೆಯಲು ಅಥವಾ ರಚಿಸಲು ಸಾಧ್ಯವಿಲ್ಲ. ಪಡೆಯಲು ಸಾಧ್ಯವಿಲ್ಲ. ಈಗ 6ನೇ ಲೆಕ್ಕ ಎ. ಅದರಲ್ಲಿ ಒಂದು ನಿಯಮಿತ ಬಹುಭುಜವು ಹೊಂದಬಹುದಾದಂಥ ಕನಿಷ್ಠ ಒಳಕೋನದ ಅಳತೆ ಎಷ್ಟು ಮತ್ತು ಏಕೆ ಅಂತ ಕೇಳಿದ್ದಾರೆ. ಇಲ್ಲಿ ಅತ್ಯಂತ ಚಿಕ್ಕ ನಿಯಮಿತ ಬಹುಭುಜ ಯಾವುದಾಗಿರುತ್ತೆ ಅಂತಂದರೆ ಅದು ತ್ರಿಭುಜ ಆಗಿರುತ್ತೆ. ಹೌದಾ? ಸೊ ಅತ್ಯಂತ ಕನಿಷ್ಠ ಅಥವಾ ಚಿಕ್ಕ ನಿಯಮಿತ ಬಹುಭುಜ ಯಾವುದು? ನಿಯಮಿತ ಬಹುಭುಜ. ನಿಯಮಿತ ಅಂದರೆ ಎಲ್ಲ ಕೋನಗಳು ಎಲ್ಲ ಬಾಹುಗಳು ಸಮನಾಗಿರಬೇಕು. ನಿಯಮಿತ ಬಹುಭುಜ, ಹಂಗಾಗಿ ಸಮಬಾಹು ತ್ರಿಭುಜ ಅಥವಾ ಸಮಕೋನ ತ್ರಿಭುಜ. ಸಮಬಾಹು ತ್ರಿಭುಜ. ಹೌದಾ? ಸಮಬಾಹು ತ್ರಿಭುಜದ ಅಥವಾ ತ್ರಿಭುಜದ ಒಳಕೋನಗಳ ಮೊತ್ತ. ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟು? 180 ಡಿಗ್ರಿ. ಈಗ ಪ್ರತಿ ಒಳಕೋನ ಸಮ ಇರುತ್ತೆ ಅಂದರೆ 1ನೇ ಕೋನ ಎಕ್ಸ್ ಆಗಿರುತ್ತೆ, 2ನೇ ಕೋನ ಎಕ್ಸ್ ಆಗಿರುತ್ತೆ, 3ನೇ ಕೋನನೂ ಎಕ್ಸ್ ಆಗಿರುತ್ತೆ. ಹೌದಾ? ಸಮಕೋನ ಅಂದರೆ ಪ್ರತಿ ಕೋನನೂ ಎಕ್ಸ್ 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 ಆಗಿರುತ್ತೆ. ಹೌದಾ? ಸೊ ಹಾಗಾಗಿ 3 ಕೋನದ ಬೆಲೆ ಎಕ್ಸ್ ಆದರೆ ಟೋಟಲ್ ಅದರ ಮೊತ್ತ 180. ಹಾಗಾಗಿ ಇಲ್ಲಿ 3x = 180 ಆದರೆ ಈ ಹೊರೆ ಗುಣಕಾರ ಮಾಡಿದ್ರೆ x = 180/3. ಅಲ್ಲಿ 3 1 3 6 ಮತ್ತು 0. ಸೊ x = 60. ಸೊ ದೇರ್ ಫಾರ್ ಏನು, ಒಂದು ನಿಯಮಿತ ಬಹುಭುಜವು ಹೊಂದಬಹುದಾದಂಥ ಕನಿಷ್ಠ ಒಳಕೋನದ ಅಳತೆ ಎಷ್ಟು? 60 ಡಿಗ್ರಿ ಆಗಿರುತ್ತೆ. 60 ಡಿಗ್ರಿ ಆಗಿರುತ್ತೆ. ಅದೇ ರೀತಿ ಒಂದು ನಿಯಮಿತ ಬಹುಭುಜವು ಹೊಂದಬಹುದಾದಂಥ ಗರಿಷ್ಠ ಹೊರಕೋನದ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ನಾವು ಹಿಂದಿನ ಲೆಕ್ಕದಲ್ಲಿ ನೋಡಿದ್ವಿ ಏನು, ಒಂದು ನಿಯಮಿತ ಬಹುಭುಜವು ಹೊಂದಬಹುದಾದಂಥ ಕನಿಷ್ಠ ಒಳಕೋನದ ಅಳತೆ ಎಷ್ಟಾಗಿತ್ತು? 60 ಡಿಗ್ರಿ ಆಗಿತ್ತು. ಹೌದಾ? 60 ಡಿಗ್ರಿ ಆಗಿತ್ತು. ಹಾಗಾಗಿ ಈಗ ಅದರ ಬಾಹ್ಯಕೋನ ಕಂಡುಹಿಡಿದ್ಬಿಡೋಣ. ಬಾಹ್ಯಕೋನ = 180 - 60 ಡಿಗ್ರಿ. ಸೊ 180ರಲ್ಲಿ 60 ಕಳೆದ್ರೆ ಎಷ್ಟು ಬರುತ್ತೆ? 120 ಡಿಗ್ರಿ. ಹಾಗಾಗಿ ದೇರ್ ಫಾರ್ ಒಂದು ನಿಯಮಿತ ಬಹುಭುಜವು ಹೊಂದಬಹುದಾದಂಥ ಗರಿಷ್ಠ ಹೊರಕೋನದ ಅಳತೆ ಎಷ್ಟು? 120 ಡಿಗ್ರಿ ಆಗಿರುತ್ತೆ.